ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತು ಒಳ್ಳೆ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ನಾವು ಯಾರ ಜೊತೆಗೆ ಇರಬೇಕಂದ್ರೆ, ಅಭಿಷೇಕ ಯಾರ ಜೊತೆಗೆ ಅದು ನಮ್ಮ ಅಭಿಷೇಕ ದೇವರು ಕೊಟ್ಟದ್ದು, ನಮಗಾಗಿ ಕೊಟ್ಟದ್ದು. ನಮ್ಮ ತಂದೆ ಕೊಟ್ಟನ, ನಮ್ಮ ತಾಯಿ ಕೊಟ್ಟನ, ನಮ್ಮ ಮನೆಯವ್ರಿಗೆ ಯಾರಿಗೇನ ದೇವರು ಅಭಿಷೇಕ ಕೊಟ್ಟನಂದರೆ ಅದು ಅವ್ರ ಜೊತೆ ಕನೆಕ್ಟ್ ಆಗಬೇಕು. ಒಬ್ರಿಗೊಬ್ಬರು ಎಲ್ಲಿ ಇಬ್ಬರು ಮೂವರು ಸೇರಿ ಪ್ರಾರ್ಥನದ ಕುಂತ್ರೆ ಅವ್ರ ನಡುವೆ ದೇವರು ನಮ್ಮ ಮಧ್ಯದಾಗ ಇರ್ತಾನೆ. ಹಲ್ಲೆಲೂಯಾ. ಆ ಅಭಿಷೇಕ ಇದ್ದವ್ರ ಜೊತೆಗೆ ನಾವಿದ್ದರೆ, ಆ ಅಭಿಷೇಕ ನಮ್ಮ ಜೊತೆಗೆ ಬಿ ದೇವರ ಆತ್ಮನು ಬಲವಾಗಿ ಇಳಿಸ್ತಾನ. ಅಭಿಷೇಕ ಅಬ್ರಾಹ್ಮನ ಬಲ್ಲಿತ್ತು. ಲೋಟನೂ ದೂರ ಆದ. ಯಾಕಂದರೆ ಆಶೀರ್ವಾದ ನಿಧಿ ಅಬ್ರಾಹ್ಮನ ಆಗಿದ್ದ. ಹಲ್ಲೆಲೂಯಾ. ಯಾರು ಅಬ್ರಾಹ್ಮನ ಜೊತೆಗೆ ಕನೆಕ್ಟ್ ಆಗಿದ್ದರೋ ದೇವರಿಗೆ ಸ್ತೋತ್ರ, ಅವರು ಆಶೀರ್ವಾದ ಆಗಿದ್ರು. ಆಶೀರ್ವಾದ ನಿಧಿ ಅಬ್ರಾಹ್ಮನ ಆಗಿದ್ದ. ಹಲ್ಲೆಲೂಯಾ. ಯಾರೋ ಮಾತು ಕೇಳಿ ಜಗಳ ಹಾಕಿಸಿ ಅಬ್ರಾಹ್ಮನಿಂದ ಲೋಟನು ದೂರ ಆದ. ಆಳುಗಳು ದನ ಕಾಯೋರ ಜೊತೆ ಮಾತು ಕೇಳಿಕೆಸಿ. ಹಲ್ಲೆಲೂಯಾ. ಇವತ್ತು ಇವ್ರ ಮಾತು ಕೇಳಿಕೆಸಿ ನೀವು ದೂರ ಆಗೋದು ಬೇಡ. ನೀವು ಒಂದಾಗಿದ್ರೆ ದೇವರು ನಿಮ್ಮ ಮಧ್ಯದಾಗಿರ್ತಾನೆ. ನೀವು ಬೇರೆ ಆಗಿದ್ರೆ ದೇವರು ನಿಮ್ಮ ಮಧ್ಯದಾಗಿರಲ್ಲ. ಒಂದು ಫ್ಯಾಮಿಲಿ ಒಂದಾಗಿರ್ಬೇಕು. ಈ ಅಭಿಷೇಕ ನಿಮ್ಗೆ ಒಂದಾಗಿರ್ಲಿ ಅಂತ ಒಂದು ಬಲ, ಶಕ್ತಿ ದೇವರು ಕೊಡಕತ್ತಾನ. ಒಂದಾಗಿದ್ರೆ ನೀವು ಆಶೀರ್ವಾದ ಆಗಿರ್ತಾರೆ. ಬೇರೆ ಬೇರೆ ಆದ್ರೆ ಆಶೀರ್ವಾದ ಆಗಿರಲ್ಲ. ಒಂದಾಗ್ರಿ. ದೇವರಂತನ ಒಂದಾಗ್ರಿ. ದೇವರ ಮಕ್ಕಳೇ ನೀವು ಒಂದಾಗ್ರಿ. ಗಂಡ ಹೆಂಡತಿ ಒಂದಾಗ್ರಿ. ತಂದೆ ತಾಯಿ ಮಕ್ಕಳು ಒಂದಾಗ್ರಿ. ಅಣ್ಣ ತಮ್ಮರು ಒಂದಾಗ್ರಿ. ಒಂದಾಗಿ ದೇವ್ರನ್ನ ಕರೀರಿ. ದೇವರು ನಿಮ್ಮ ಮಧ್ಯದಾಗಿರ್ತಾನ. ಆಮೇನ್. ದೇವರು ನಿಮ್ಮ ಮಧ್ಯದಾಗಿರ್ತಾನ. ನೀವು ಆಶೀರ್ವಾದ ಆಗಿರ್ತಾರೆ. ಒಂದು ಮರ, ಭೂಮಿ ಜಗಳ ಆಡಿದ್ರು. ಮರ ಮಾತಾಡೋದು ಬಿಟ್ಟಿತ್ತು. ಭೂಮಿ ಕೂಡ. ಭೂಮಿ ನೀರು ಕುಡ್ದಾಗನೇ ಮರಕ್ಕೆ ಏನಾಗ್ತಿತ್ತು? ಚೆನ್ನಾಗಿರ್ತಿತ್ತು. ಗಾಳಿಲಿಂತ ಮರ ಹಸುರಾಗಿತ್ತು, ಚೆನ್ನಾಗಿತ್ತು, ಎಲ್ಲರ್ಲಿಂತ ಚೆನ್ನಾಗಿತ್ತು. ಒಂದು ದಿವಸ ಮರ ಭೂಮಿ ಜಗಳ ಆಯಿತು. ಜಗಳ ಆದ್ಮೇಲೆ ಮರ ಅಂತೂ ನಾನು ನೀರೇ ಕುಡಿಯಲ್ಲ ಮಾತಾಡೋದು ಬಿಟ್ರು. ಭೂಮಿ ಅವ್ರ ಮರ ಮಾತಾಡೋದು ಬಿಟ್ಟೀಗ ಭೂಮಿ ಲಾಸ್ಟ್ ಮಳೆ ಇತ್ತು. ಭೂಮಿ ಅಂತೂ ನೋಡಪ್ಪ, ಇದು ಈ ನಂತರ ಮಳೆ ಬರಲ್ಲ. ಈಗ ನೆಕ್ಸ್ಟ್ ಮಳೆ ಬರಲ್ಲ. ನೀನು ಹೀಗೆ ನೀರು ಕುಡಿದ ಕೇಸಿ ಆರೋಗ್ಯಲಿಂತಿರು, ಎಲ್ಲ ಒಣಕೆ ಅಂತ ಬರ್ತಾ ಇದ್ದಿ ಮರ ಅಂತಂದಾಗ ಮರ ಹಠ ಹಿಡಿತು. ನಾನು ಕುಡಿಯಲ್ಲ ಅಂದರೆ ಕುಡಿಯಲ್ಲ, ನಾನು ನಿನ್ನ ಕೂಡ ಮಾತಾಡಲ್ಲ, ನೀ ಹೇಳಿದ ಮಾತನ್ನ ಕೇಳಲ್ಲ. ಅವರಿಬ್ಬರು ಒಂದಾಗಿರಾಗ ಭೂಮಿ ಮರ ದೊಡ್ಡದಾಗಿತ್ತು. ಗಾಳಿ ಚೆನ್ನಾಗಿ ಹಸೂರು ಚೆನ್ನಾಗಿತ್ತು. ಇಬ್ಬರು ನಕ್ಕಾಂತಿದ್ರು. ಜಗಳ ಬಂದ್ಕಲ್ಲ, ಬೇರೆ ಯಾವ ವಿಷಯದಲ್ಲಿ ಜಗಳ ಬಂದಾಗ ಮರ ಕುಡಿಲಿಲ್ಲ ನೀರು. ಲಾಸ್ಟ್ ಮಳೆಯಾಗ ಭೂಮಿ ಅಂತೂ ನೀರು ಕುಡಿ ನೀರು ಕುಡಿ, ಚೆನ್ನಾಗಿರ್ತಿ, ನೀರು ಕುಡಿ, ನೀ ಸಾಯೋದಿಲ್ಲ, ನೀರು ಕುಡಿ ಅಂದಾಗ ಕೇಳಲಿಲ್ಲ. ಮರ ಹಠವಾಗಿತ್ತು, ನೀರು ಕುಡ್ಲಿಲ್ಲ. ಬರಬರ್ತಾ ಎಲೆಗಳೆಲ್ಲ ಉದುರ್ತಾ ಬಂತು. ಸಾಯ ಟೈಮಿಗೆ ಮರ ಸಾಯ ಪೊಸಿಷನ್ದಾಗ ಬಂತು. ಆ ಭೂಮಿಗೆ ಹೇಳಿತು, ನಿನ್ನ ಮಾತು ಕೇಳಿದ್ನಂದ್ರೆ ಇವತ್ತು ನಾನು ಬದುಕ್ತಾ ಇದ್ದೆ. ನಿನ್ನ ಮಾತು ನಾನು ಕೇಳಲಿಲ್ಲ ಅನ್ನೋದ್ರ ಸಲಗೆ ತಪ್ಪಾಯ್ತು, ಕ್ಷಮಿಸು ಅಂತಿಸಿ ಪ್ರಾಣ ಬಿಟ್ಟೋಯ್ತು. ಮರ ಸತ್ತೋಯ್ತು. ಮರ ಏನಾಯ್ತು? ಒಣಗೋಯ್ತು. ಒಣಗಿದ ಕಟ್ಟಿಗೆ ಏನಾಗ್ತದ? ಬೆಂಕಿ ಪಾಲೆ ಆಗ್ತದ. ನಾವು ಒಂದಾದ್ರೆ ಏನಾಗ್ತಿರ್ತೀವಿ? ಅಭಿಷೇಕದಾಗಿರ್ತೀವಿ. ನಾವು ಒಂದಾದ್ರೆ ಶಾಂತಿದಾಗಿರ್ತೀವಿ. ನಾವು ಒಂದಾದ್ರೆ ಚೆನ್ನಾಗಿರ್ತೀವಿ. ನಾವು ಒಂದಾಗಿದ್ರೆ ದೇವರಿಗೆ ಸ್ತೋತ್ರ, ಎಲ್ಲದ್ರಲ್ಲಿಂತ ಜಯ ಹೊಂದ್ಕೊತೀವಿ. ನಾವು ಒಂದಾಗಿರ್ಲಿಲ್ಲ ಅಂದ್ರೆ ನಮ್ಮಲ್ಲಿರೋ ಅಭಿಷೇಕ ಸಾಮರ್ಥ್ಯ ಪ್ರಾರ್ಥನಾದಾಗ ಉಪಯೋಗ ಆಗಿಕ್ಕೆ ಬರಲ್ಲ. ನಾವು ತಂದೆಲಿಂತ ದೂರ ಆದ್ಯ, ನಾ ತಾಯಿಲಿಂತ ದೂರ ಆದ್ಯ, ನನ್ನ ಅಣ್ಣ ತಮ್ಮರ್ಲಿಂತ ದೂರ ಆದಂದ್ರೆ ಅಭಿಷೇಕ ಬರಲ್ಲ. ನಾವು ಒಂದಾಗಿದ್ರೆ ಒಂದು ಕುಟುಂಬದಾಗ ಅಭಿಷೇಕ ಇರ್ತದ. ಆಮೇನ್. ಹಲ್ಲೆಲೂಯಾ. ಲೋಟನು ಅದೇ ತಪ್ಪು ಮಾಡಿ ಕೇಸಿ ದೇವರ್ಲಿಂತ ಅಬ್ರಾಹ್ಮನಿಂತ ದೂರ ಆದ. ಅಬ್ರಾಹ್ಮನು ಆಶೀರ್ವಾದ ನಿಧಿ ಆಗಿದ್ದ. ಯಾರ್ಯಾರು ಅಬ್ರಾಹ್ಮನ ಸಂಗಾಡ ಇದ್ದರು ಅವ್ರ ಆಶೀರ್ವಾದ ಆಗಿದ್ದರು. ಆಮೇನ್. ಇವತ್ತು ಒಂದಾಗಿದ್ರೆ ನಿಂಬಲ್ಲಿ ಆಶೀರ್ವಾದ ಇರ್ತದ, ಅಭಿಷೇಕ ಕೂಡ ಬಿ ಇರ್ತದ. ಆಮೇನ್. ಈ ಸಣ್ಣ ಪ್ರಾರ್ಥನಾ ದೇವರ ಹೆಸರ ಮೇಲೆ ಅಂತ ನಾನು ಮಾಡ್ತೇನೆ. ನೀವು ಆಶೀರ್ವಾದ ಆಗ್ತವೆ. ಕರ್ತನೇ, ನಿನ್ನ ಮಕ್ಕಳು ಪ್ರತಿಯೊಬ್ಬರು ಆಶೀರ್ವಾದ ಆಗಲಿ, ಆಶೀರ್ವಾದ ನಿಧಿ ಆಗಿರಲಿ, ಪ್ರತಿಯೊಬ್ಬರು ಆಶೀರ್ವಾದ ಆಗಿರಲಿ. ಈ ಸಣ್ಣ ಪ್ರಾರ್ಥನಾ ಯೇಸುವಿನ ನಾಮದಲ್ಲಿ ಬಿಡಿ ಹೊಂದಿದ್ದೇನೆ ಪರಲೋಕ. ಆಮೇನ್. ಪ್ರೈಸ್ ದ ಲಾರ್ಡ್.